ಒಂದು ಊರಲ್ಲಿ ಸರಣಿ ಕೊಲೆಗಳಾಗ್ತಿರುತ್ತೆ, ತುಂಬ ಬ್ರೂಟಲಿ ಮರ್ಡರ್ಗಳಾಗ್ತಿರುತ್ತೆ. ಅದನ್ನು ಯಾಕೆ ಮಾಡ್ತಿದ್ದಾರೆ, ಯಾರು ಮಾಡ್ತಿದ್ದಾರೆ ಅನ್ನೋದೇ ಸ್ಟೋರಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮನೋಜ್. ಎಲ್ರಿಗೂ ಫಿಲ್ಮಿ ಬೀಟ್ಸಿಂಗ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಮಾಡ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂತ ನೋಡೋದಾದರೆ, ಈಗ ತಾನೇ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ಮೂವಿ ನೋಡ್ಕೊಂಬಂದೆ. ತುಂಬ ಅದ್ಭುತವಾಗಿ ಮೂವಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ನಮ್ಮ ವಿಜಯ ರಾಘವೇಂದ್ರ ಅವ್ರು ಆ್ಯಕ್ಟ್ ಮಾಡಿರುವಂಥ ಚಿತ್ರ. ಇದು ಕಳೆದ 2-3 ವರ್ಷದ ಹಿಂದೆ ಸೀತಾರಾಮ್ ಬಿನೋಯ್ ಅಂತ ಮೂವಿ ಬಂದಿತ್ತು. ಅದರ ಸೆಕೆಂಡ್ ಪಾರ್ಟೇ ಇದು ಅಂತ ಹೇಳ್ಬೋದು. ಆಮೇಲೆ ಇದೊಂದು ಸೀರಿಯಲ್ ಕಿಲ್ಲರ್ ಮೂವಿ. ಆಮೇಲೆ ನಾನು ಹಿಂದೆ ತುಂಬ ಸಸ್ಪೆನ್ಸ್ ಮೂವಿ ಅಥವಾ ಸೀರಿಯಲ್ ಕಿಲ್ಲರ್ ಮೂವಿಗಳನ್ನ ನೋಡಿದ್ದೀನಿ. ಬಟ್ ಈ ಮೂವಿ ನೋಡಿದ್ಮೇಲೆ ನನಗನ್ಸಿದ್ದು ಇದೊಂಥರ ವಿಭಿನ್ನವಾಗಿದೆ, ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ನೋಡೋದಾದರೆ, ಮೂವಿ ಟೀಮವರು ಏನು ಮಾಡಿದ್ದಾರೆ, ಇಂಟರ್ವಲ್ ತನಕ ಒಬ್ಬನೇ ಯಾರೋ ಕೊಲೆಗಾರ ಅಂತ ತೋರಿಸಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗ್ತಿದ್ದಂಗೆ ಮಿಡಲಲ್ಲಿ ನಿಮಗೆ ಇನ್ನೊಂದು ಟ್ವಿಸ್ಟ್ ಕೊಡ್ತಾರೆ. ಆ ಟ್ವಿಸ್ಟ್ ಏನಂತ ನಾನು ಈಗ ಹೇಳಲ್ಲ, ನೀವೇ ಹೋಗಿ ನೋಡಿ. ಆಮೇಲೆ ದೇವಿ ಪ್ರಸಾದ್ ಶೆಟ್ಟಿ ಅವರ ಡೈರೆಕ್ಷನ್ನು, ಆಮೇಲೆ ಗೋಪಾಲ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಲೇಬೇಕು. ಗೋಪಾಲ್ ದೇಶಪಾಂಡೆ ಅವರಂತರೂ ಒಂದು ಮೂವಿ ಬಿಟ್ಟು ಇನ್ನೊಂದು ಮೂವಿಗಿಂತ ಜಾಸ್ತಿ ಆ್ಯಕ್ಟಿಂಗ್ನ ಚೆನ್ನಾಗಿ ಮಾಡ್ಕೊತಿದ್ದಾರೆ ಅಂತಲೇ ಹೇಳ್ಬೋದು. ಅಚ್ಯುತ್ ಅವ್ರಿಗೆ ಒಳ್ಳೆ ಕಾಂಪಿಟೇಷನ್ ಸಿಕ್ಕಿದೆ. ಚಿಕ್ಕ ಚಿಕ್ಕ ಕ್ಲೂನ ಇಟ್ಕೊಂಡು ಯಾವ ಥರ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ಮೂವಿಲಿ ತೋರಿಸ್ಕೊಟ್ಟಿದ್ದಾರೆ. ಮೂವಿಲಿ ಒಳ್ಳೆ ಅಕ್ಕ ತಮ್ಮನ ರಿಲೇಷನ್, ಬಾಂಧವ್ಯದ ಬಗ್ಗೆ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಏನೋ ವಿಡಿಯೋ ಮಾಡಬೇಕು ಅಥವಾ ಏನೋ ಮೂವಿ ಪ್ರಮೋಟ್ ಮಾಡಬೇಕು ಅಂತ ಏನೋ ವಿಡಿಯೋ ಮಾಡ್ತಿಲ್ಲ, ನಿಜವಾಗ್ಲೂ ಚೆನ್ನಾಗಿದೆ ಮೂವಿ. ಸೊ ನೀವು ಥಿಯೇಟರ್ಗೆ ಹೋಗಿ ನೋಡಿ, ಸ್ಟಾಪ್ ಪೈರಸಿ, ಕನ್ನಡ ಮೂವಿನ ಬೆಳೆಸಿ ಉಳಿಸಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.